ಜನ ಮೆಚ್ಚುವಂಥ ಕೆಲಸ ಮಾಡೋದು ರಾಘವೇಂದ್ರ ಅವರು ಕ್ಯಾನ್ವಾಸ್ ಮಾಡಲಿಲ್ಲ ಅಂದ್ರೂ ಹೈಯೆಸ್ಟ್ ಲೀಡಿಂಗ್ ಒಳಗೆ ಗೆಲ್ಲೋ ಚಾನ್ಸಸ್ ರಾಘವೇಂದ್ರ ಅವ್ರಿಗೆ ಇರೋದು. ಶಿವರಾಜ್ ಕುಮಾರ್ ಕುದುರೆ ಇದೆಯಲ್ಲ ನೀಟಾಗಿ ವಿನ್ನಿಂಗ್ ಪೋಸ್ಟರ್ ಹೋಗ್ತಿರುತ್ತೆ. ಮುಲಾಜಿ ಎಲ್ಲ ಓಡಕ್ತಾ ಇರೋದು ಅದು. ನಮಗೆ ಇಲ್ಲಿ ರಾಘವೇಂದ್ರ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಅವರು ಜನಕ್ಕೆ ಮೆಚ್ಚುಗೆ ಆಗುವಂತ ಕೆಲಸ ಮಾಡಿದ್ದಾರೆ. ನಾನು ಪಕ್ಕಾ ಬಿಜೆಪಿನೇ. ಈಶ್ವರಪ್ಪನ ಹಿಂಗೆ ಕೆರೆದಿದೆಯಲ್ಲ, ಯಡಿಯೂರಪ್ಪನ ತಪ್ಪು ಅನುಭವಿಸ್ತಾ. ಸಿದ್ದರಾಮಯ್ಯ ಓಕೆ, ಕರ್ನಾಟಕ ಸ್ಟೇಟ್ಗೆ ಸಿದ್ದರಾಮಯ್ಯ ಸಿಎಂ ಆಗಿರೋದು ಓಕೆ, ಬಟ್ ಸೆಂಟ್ರಲ್ ಅಲ್ಲಿ ಮೋದಿ ಇರ್ಬೇಕಂತ. ತಂದಿರಂತ ಸಾವಿರಾರು ಕೋಟಿ ಅನುದಾನದ ಮುಂದೆ 2,000 ರೂಪಾಯಿ ಏನು ಕೆಲಸ ಮಾಡೋದಿಲ್ಲ ಶಿವಮೊಗ್ಗದಲ್ಲಿ ಅಂತ ಅನ್ಕೊಂಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿರೋದು ಬಹಳ ಬಡವರಿಗೆ ಬಹಳ ಅನುಕೂಲ ಆಗಿದೆ. ಅದರಿಂದ ಈ ಸಲ ಕಾಂಗ್ರೆಸ್ ಬರೋದು ಪಕ್ಕ ಆಗಿದೆ. ಶಿವಮೊಗ್ಗ ಇಲ್ಲ, ನೀವು ಫೈಟೇ ಇಲ್ಲ, ನಾವು ಕೆಲದೇ ಕಾಂಗ್ರೆಸ್. ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ಕಾಂಗ್ರೆಸ್ ಇಂದ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಇದು ನಮಗೆ ಈಶ್ವರಪ್ಪ ನಮ್ಮ ಇದ್ದೂರಲ್ಲಿ ನೋಡ್ಕೋಬೇಕಲ್ಲ ನಾವು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಇದೆ ಶಿವಮೊಗ್ಗದಲ್ಲಿ. ಎಸ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲೇ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ. ಯಾಕೆ ಅಂತಂದರೆ ಬಹಳ ವರ್ಷಗಳಿಂದ ಇಲ್ಲಿ ಫೈಟ್ ಆಗ್ತಾ ಇರೋದು ದಿವಂಗತ ಬಂಗಾರಪ್ಪನವರ ಫ್ಯಾಮಿಲಿ ಮತ್ತು ಯಡಿಯೂರಪ್ಪನವರ ಫ್ಯಾಮಿಲಿಯ ನಡುವೆ. ಅದರಲ್ಲೂ ಕೂಡ ಲೋಕಸಭೆ ಕ್ಷೇತ್ರದ ವಿಚಾರಕ್ಕೆ ಬಂದರೆ ಈ ಎರಡು ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿ ನಡೀತಾನೆ ಇದೆ. ಆದರೆ ಯಡಿಯೂರಪ್ಪನವರ ಕುಟುಂಬ ಈ ಜಿದ್ದಾಜಿದ್ದಿಯಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಬರ್ತಾ ಇದೆ. ಸೊ ಈ ಎರಡು ಕುಟುಂಬಗಳ ನಡುವಿನ ಫೈಟ್ ಅಷ್ಟೇ ಆಗಿದ್ದರೆ ಇವತ್ತು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಷ್ಟು ದೊಡ್ಡ ಪ್ರಮಾಣದ ಹೈ ವೋಲ್ಟೇಜ್ ಕ್ಷೇತ್ರ ಆಗ್ತಾ ಇರಲಿಲ್ಲ. ಯಾಕೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಷ್ಟೊಂದು ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇದೆ ಅಂದರೆ ದ್ಯಾಟ್ಸ್ ಬಿಕಾಸ್ ಆಫ್ KS ಈಶ್ವರಪ್ಪನವರು. KS ಈಶ್ವರಪ್ಪನವರು ಬಿಜೆಪಿಯ ಕಟ್ಟಾಳು, ಹಿಂದುತ್ವವಾದಿ, ಒಂದು ರೀತಿ ಹಿಂದೂ ಫೈರ್ ಬ್ರ್ಯಾಂಡ್ ಇದ್ದ ಹಾಗೆ. ಅಂತಹ KS ಈಶ್ವರಪ್ಪನವರು ಇವತ್ತು ಸ್ವತಃ ಬಿಜೆಪಿ ವಿರುದ್ಧ ಬಂಡಾಯವನ್ನು ಸಾರಿದ್ದಾರೆ. ಎಸ್, ಬಿಜೆಪಿ ಬಂಡಾಯವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಬ್ಬನ್ನ ಹಿಡಿದ ರೈತನ ಚಿಹ್ನೆಯಲ್ಲಿ ಈಗ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಂದರೆ ಅರ್ಥ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ವತಃ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಅಂತ ಬಂದಾಗ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಜೋಡೆತ್ತು ಇದ್ದ ಹಾಗೆ. ಆದರೆ ಇವತ್ತು ಈ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಸ್ಪರ್ಧೆ ನಿಜಕ್ಕೂ ರಾಘವೇಂದ್ರ ಅವರ ಮತಬುಟ್ಟಿಗೆಯನ್ನು ಕದಿಯುತ್ತಾ ಪರಿಣಾಮ ಏನಾಗುತ್ತೆ, ಫಲಿತಾಂಶ ಏನು ಬರುತ್ತೆ, ಕುತೂಹಲ ಅಂತೂ ನನಗೆ ಇದೆ. ಹಾಗೆ ನೋಡಿದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಬಿಜೆಪಿ, 3 ಕಾಂಗ್ರೆಸ್ ಮತ್ತು 1 JDS MLA ಇದ್ದಾರೆ. ಯಾವ MLA ಇರಲಿ, ಏನೇ ಇರಲಿ, ಒಂದು ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳು, ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಗ್ಯಾರಂಟಿ. ಯಾರು ವಿನ್ ಆಗ್ತಾರೆ, ಯಾರಿಗೆ ಪರವಾಗಿ ಜನರ ಒಲವಿದೆ, ಬನ್ನಿ ತಿಳ್ಕೊಳ್ಳೋಣ. ಎಸ್, ಶಿವಮೊಗ್ಗ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ನ್ಯೂಸ್ ಇದೆ. ವೀಕ್ಷಕರೇ, ಬನ್ನಿ ಜನರ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ. ಮೇಡಮ್ ಅವರೇ, ಮತ್ತೆ ಎಲೆಕ್ಷನ್ ಬಂದಿದೆ, ಗೊತ್ತಲ್ಲ ತಮಗೆ? ಗೊತ್ತಿದೆ. ಯಾರ್ಯಾರು ನಿಂತಿದ್ದಾರೆ ಗೊತ್ತಾ? ಗೊತ್ತಿದೆ. ಯಾರ್ಯಾರು ನಿಂತಿದ್ದಾರೆ ಮೇಡಮ್ ಅವರೇ? ಇಬ್ರು ಈಶ್ವರಪ್ಪ ನಿಂತಿದ್ದಾರೆ, ರಾಘವೇಂದ್ರ ನಿಂತಿದ್ದಾರೆ, ಆಮೇಲೆ ಇವಳು ಶಿವರಾಜ್ ಗೀತಾ ನಿಂತಿದ್ದಾಳೆ. ಇಷ್ಟು ಚೆನ್ನಾಗಿ ಗೊತ್ತು ಅಷ್ಟೇ. ಅಲ್ಲ, 3 ಜನ ಕರೆಕ್ಟ್. ಯಾಕೆಂದ್ರೆ ಬಹಳ ಕಡೆ ರಾಘವೇಂದ್ರ ಅವ್ರು ನಿಂತಿದ್ದಾರೆ, ಗೀತಾ ಶಿವರಾಜ್ ಕುಮಾರ್ ನಿಂತಿದ್ದಾರೆ ಅಂತಾರೆ, ಈಶ್ವರಪ್ಪನವ್ರನ್ನ ಮರ್ತೋಗ್ಬಿಡ್ತಾರೆ. ಅದಕ್ಕೆ ನಾನು ನಿಮ್ಗೆ ಕೇಳಿದೆ, ನೀವು ಈಶ್ವರಪ್ಪನವ್ರು ಅಂತಂದ್ರೆ. ಸೊ ಇಲ್ಲಿ ಫೈಟ್ ಇದೆಯಾ ಮೇಡಮ್? ಏನ್ ಮೇಡಮ್ ಫೈಟ್ ಇದೆಯಾ? ಫೈಟ್ ಇದೆ, ಚೆನ್ನಾಗಿ ಫೈಟ್ ಇದೆ. ಯಾರ್ಯಾರ ಮಧ್ಯೆ ಫೈಟ್ ಇದೆ ಅನ್ಸುತ್ತೆ? ಯಾರಂದ್ರೆ ಈಶ್ವರಪ್ಪ ಯಡಿಯೂರಪ್ಪರಿಗೆ ಫೈಟ್ ಇದೆ. ಈಶ್ವರಪ್ಪ ಯಡಿಯೂರಪ್ಪನವ್ರ ಫೈಟಾ? ಈ ಫೈಟ್ ಅಲ್ಲಿ 3ನೇವ್ರಿಗೆ ಏನಾದ್ರೂ ಲಾಭ ಆಗುತ್ತಾ ಮೇಡಮ್? ಆಗ್ಬೋದು. ಸೊ ಯಾರಿಗೆ ಎಡ್ಜ್ ಇದೆ ಅನ್ಸುತ್ತೆ, ಯಾರು ಗೆಲ್ಬಹುದು ಅನ್ಸುತ್ತೆ? ನನಗೇನು ನಮ್ಮ ಈಶ್ವರಪ್ಪ ಗೆದ್ರೆ ಚೆನ್ನಾಗಿತ್ತು. ಓಕೆ, ಯಾಕೆ ನಿಮ್ಮ ಜಾತಿಯವರಾ? ನಮ್ಮ ಜಾತಿ ಅಲ್ಲ ಮೇಡಮ್, ನಾವು ಜಾತಿ ಪ್ರಶ್ನೆ ಇಲ್ಲ. ಅವ್ರು ನಮ್ಮನ್ನು ಹೆಲ್ಪ್ ಮಾಡಿದ್ರು. ಶಿವಮೊಗ್ಗಕ್ಕೆ ಸಂಘದಲ್ಲಿ ಮಾಡಿದ್ದಾರೆ, ಪ್ರತಿಯೊಂದು ನಮ್ಮ ಮಾರಿಕಂಬ ಶ್ರೇಷ್ಠ ನಾವು ಸಂಘ ಎಲ್ಲ ಮಾಡಿದ್ದಾರೆ. ಅದರಿಂದ ನಾವು ಅವ್ರಿಗೇನು ಮಾತಾಡೋಂಗಿಲ್ಲ. ಮೊನ್ನೆ ಅವ್ರ ಮಗಳು ಬಂದು ನಮಗೆ ಮೀಟಿಂಗ್ ಮಾಡೋದು ನಮ್ಮ ಮನೆಯಲ್ಲಿ. ಹಿಂಗಾಗಿ ನಾವು ಅವ್ರು ಯಾವುದೇ ಆದರೂ ನಾವು ಸ್ವಲ್ಪ ಅವ್ರನ್ನ ಒಂಚೂರು ಅಭಿಮಾನ ಇದೆ. ಜಾತಿ ಪ್ರಶ್ನೆ ಇದು ಬರೋದೇ ಇಲ್ಲ ನಮಗೆ. ಅದು ಮುಖ್ಯ ನಮಗೆ ಅಲ್ವಾ. ಅವ್ರು ಮಾಡಿದಾರೆ ಹೇಳ್ತೀವಿ. ಇವರೆಲ್ಲ ದೊಡ್ಡವ್ರು ಏನು ಮಾಡ್ತಾರೆ ನಮ್ಗೆ ಏನು ಗೊತ್ತಿರುತ್ತೆ. ಬಡವರಿಗಾಗಿದ್ದು ಹೇಳ್ತೀವಿ ಅಷ್ಟೇ. ಏನೋ ಈಗಿನ ಕಾಂಗ್ರೆಸ್ಸಿಂದ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ ಇದು ನಮಗೆ ಈಶ್ವರಪ್ಪ ನಮ್ಮ ಇದ್ದೂರಲ್ಲಿ ನೋಡ್ಕೋಬೇಕಲ್ಲ ನಾವು. ಸೊ 2 ಗ್ಯಾರಂಟಿ ಇದೆ, ಒಂದು ಮೋದಿ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ. ಸೊ ಕಾಂಗ್ರೆಸ್ ಗ್ಯಾರಂಟಿ ನಿಮ್ಮನ್ನು ತಲುಪಿದೆಯಾ, ಮೋದಿ ಗ್ಯಾರಂಟಿ ನಿಮ್ಮನ್ನು ತಲುಪಿದೆಯಾ?
ಕಾಂಗ್ರೆಸ್ ಗ್ಯಾರಂಟಿ ತಲುಪಿದೆ ಬಟ್ ಯೂಸ್ ಇಲ್ಲ, ಎಲ್ಲರೂ ಬೆನಿಫಿಟ್ ತಗೊಳಕ್ಕಾಗಲ್ಲ. ಈಗ ಸರ್ಕಾರ ಇಲ್ಲಿ ನೋಡ್ರಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಸೀಟ್ಗೋಸ್ಕರ ಇಷ್ಟೊಂದು ಹೊಡೆದಾಡ್ತಿದ್ದಾರೆ. ಕೊಡ್ಲಿ ಗ್ಯಾರಂಟಿ ಬೇಡ ಅಂತ ಹೇಳಲ್ಲ, ವಯಸ್ಸಾದವರಿಗೆ ಇಲ್ಲ ಇನ್ನು ಕಾಲೇಜ್ ಸ್ಕೂಲಿಗೆ ಹೋಗ್ತಿರೋರಿಗೆ ಕೊಡ್ಲಿ, ಅವ್ರಿಗೆ ಅರ್ನಿಂಗ್ಸ್ ಇಲ್ಲ ಅವ್ರಿಗೆ ಕೊಡ್ಲಿ. ಎಲ್ಲರಿಗೂ ಕೊಟ್ರೆ ಸುಮ್ಮನೆ ಅದು ಡಿಸ್ಅಡ್ವಾಂಟೇಜ್ ಆಗುತ್ತಲ್ಲ, ಎಲ್ರೂ ಬೆನಿಫಿಟ್ ತಗೊಳಕ್ಕಾಗಲ್ಲ. ಏನ್ ಅನ್ಸುತ್ತೆ ನಿಮಗೆ, ಮೋದಿ ಬರ್ತಾರಾ ಅಥವಾ ಕಾಂಗ್ರೆಸ್ ಬರುತ್ತಾ? ಮೋದಿ ಬರ್ತಾರೆ. ಯಾಕೆ ಬರ್ಬೇಕು ಮೋದಿ ಅವರು? ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದು ಈ ಸ್ಟೇಟಲ್ಲಿ ಮಾಡಿದಾರೋ ತುಂಬ ಮಾಡಿಲ್ಲ, ಆದ್ರೂ ನೇಷನ್ನ ರೆಕಗ್ನೈಸ್ ಮಾಡಿದ್ದಾರೆ. ಬೇರೆ ಕಂಟ್ರಿಯವರು ಸ್ಟೇಟ್ನವರು ರೆಕಗ್ನೈಸ್ ಮಾಡೋ ಥರ ಮಾಡಿದ್ದಾರೆ. ಮೊದಲೆಲ್ಲ ರೆಕಗ್ನೈಸ್ ಆಗ್ತಿರ್ಲಿಲ್ವಾ? ನಾನು ನೋಡಿರೋಂಗೆ ನನಗೆ ತಿಳುವಳಿಕೆ ಬಂದಾಗಿಂದ ಅಷ್ಟೇನು ರೆಕಗ್ನೈಸೇಷನ್ ಇಲ್ಲ. ನಿಮ್ಗೆ ತಿಳುವಳಿಕೆ ಬಂದಾಗಿಂದಲೇ ಮೋದಿ ಇರೋದಂತ ನನ್ನ ಅನಿಸಿಕೆ. 10 years ಆಯ್ತು ಅವ್ರು ಬಂದು. 10 years, ಮೇ ಬಿ ನನಗೆ 10 years ಇದ್ದಾಗ ನನಗೆ ಇನ್ನೂ ತಿಳುವಳಿಕೆ ಇದ್ದಿಲ್ಲ, ಬಿಕಾಸ್ ಐ ಆಮ್ ನೌ 20. ನೀವ್ ಅಂದ್ರಲ್ಲ ಮೊದಲು ದೇಶದ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರ್ಲಿಲ್ಲ ಅಂತ. ಗೊತ್ತಿರೋರು ಎಲ್ಲ ಎಜುಕೇಟೆಡ್ ಎಲ್ಲರೂ ರೂಲ್ ಮಾಡೋಕ್ಕಾಗಲ್ಲ, ಗೊತ್ತಿರೋರೆಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅವರು ತಂದಿದ್ದಾರೆ, ಕಾರ್ಯರೂಪಕ್ಕೆ ತಂದಿದ್ದಾರೆ, ಅದನ್ನ ಹೇಳ್ಬೋದು. ಸಿದ್ದರಾಮಯ್ಯ ಓಕೆ, ಕರ್ನಾಟಕ ಸ್ಟೇಟಿಗೆ ಸಿದ್ದರಾಮಯ್ಯ CM ಆಗಿರೋದು ಓಕೆ, ಬಟ್ ಸೆಂಟ್ರಲಲ್ಲಿ ಮೋದಿ ಇರ್ಬೇಕಂತ. ಏನ್ ಅನ್ಸುತ್ತೆ ಸರ್ ಎಲೆಕ್ಷನ್? ಮೇಡಮ್ ಇಲ್ಲಿ ಯಡಿಯೂರಪ್ಪ ಅವ್ರ ಮಗ ರಾಘವೇಂದ್ರ ಅವರು ಗೆಲ್ತಾರೆ ಮೇಡಮ್. ಹೌದಾ, ಯಾಕೆ ಗೆಲ್ತಾರ ಅವರು? ಮೇಡಮ್ ಯಡಿಯೂರಪ್ಪ ಅವರು ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಮತ್ತು ಶಿವಮೊಗ್ಗ ಡೆವಲಪ್ ಮಾಡಿದ್ದಾರೆ. ಮತ್ತು ಮೇಡಮ್ ಈಶ್ವರಪ್ಪ ಅವರು MLR ಆಗಿದ್ದರು, ಯಡಿಯೂರಪ್ಪ ಅವರು CM ಆಗಿದ್ದರು. ಯಡಿಯೂರಪ್ಪ ಅವ್ರ ಮಗ ಒಳ್ಳೆ ಉತ್ತಮ ಆಡಳಿತ ಕೊಟ್ಟಿದ್ದಾನೆ, ಶಿವಮೊಗ್ಗದಲ್ಲಿ ಒಳ್ಳೆ ಆಡಳಿತ, ಜನ ಒಳ್ಳೆ ಅಭಿಪ್ರಾಯ ಇದೆ. ಯಡಿಯೂರಪ್ಪ ಅವ್ರ ಮಗ ಗೆಲ್ತಾರೆ. ಈ ಸರಿ ನಮ್ಮ ದೇಶದ ಅಭಿವೃದ್ಧಿ ಮುಖ್ಯ, ಅಭಿವೃದ್ಧಿಗೋಸ್ಕರ ಮೋದಿನೇ ಈ ಸರಿ ಗೆಲ್ತಾನೆ, ಮೋದಿನೇ ಗೆಲ್ಲೋದು. ಈಶ್ವರಪ್ಪ ಅವ್ರು ನಿಂತಿದ್ದಾರೆ, ಆದರೂ ಕೂಡ ಮೋದಿ ಕೈ ಬಲಪಡಿಸೋಕ್ಕಾದ್ರಿಂದ ಮೋದಿ ಕಡೆಗೆ ಯಾರು ಅದಾರ ಅವರಿಗೆ ನಾವು ಓಟ್ ಹಾಕ್ತೀವಿ. ನಾವು ನಮ್ಮ ಮನಸ್ಸಿಗೆ ಯಾರು ತಿಳಿತೋ ಅದು ಹಾಕ್ತೀವಿ, ನಮ್ಗೆ ಯಾರು ಒಳ್ಳೇದು ಮಾಡ್ಯಾರ ಅವ್ರಿಗೆ ಹಾಕ್ತೀವಿ. ಹಂಗೆ ಎಲ್ಲರಿಗೂ ಹಾಕ್ತೀವಿ. ನಮ್ಮ ಅದು ಯಾವ್ದು ಬುದ್ಧಿ ಕೊಡ್ತಾನೋ ದೇವ್ರ. ಎಲೆಕ್ಷನ್ ಭಾಳ ಚೆನ್ನಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಕಾಂಗ್ರೆಸ್. ಗೀತಾ ಶಿವರಾಜ್ಕುಮಾರ್. ಈಶ್ವರಪ್ಪ ಅವರು ಇಂಡಿಪೆಂಡೆಂಟ್ ನಿಂತಿದ್ದಾರೆ, ಅವ್ರು ಇಬ್ಬರಿಗೂ 3 ಜನಕ್ಕೂ ಫೈಟ್ ಐತೆ, 3ರಲ್ಲಿ ಯಾರು ಒಬ್ರು ಗೆಲ್ತಾರೆ. ಗೀತಾ ಶಿವರಾಜ್ಕುಮಾರ್. ಬಂಗಾರಪ್ಪನವ್ರು ಭಾಳ ಒಳ್ಳೆ ಕೆಲಸ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಶಿವಮೊಗ್ಗಕ್ಕೆ ಒಳ್ಳೆ ನೀರು ಕೊಟ್ಟಿದ್ದಾರೆ, ಕುಡಿಯೋಕ್ಕೆ ಹಾಸ್ಪಿಟಲ್ ಕಟ್ಟಿಸಿದ್ದಾರೆ. ಬಂಗಾರಪ್ಪನವರು ಇದರಿಂದ 100% ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ. ಮಧು ಬಂಗಾರಪ್ಪನವರು ಅಲ್ಲ ಹೋದ ಸರ್ತಿ ಹೆಸರು ಇದ್ದಿಲ್ಲ ಬಿಡ್ರಿ, ಈ ಸರ್ತಿ ಒಳ್ಳೆ ಹೆಸರು ಐತೆ. ಮಧು ಬಂಗಾರಪ್ಪನವರು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ. ಅವರ ಅವ್ರು ಬೆಂಗಳೂರಲ್ಲಿ ಹೋಗಲ್ಲ, ಇಲ್ಲೇ ಇನ್ನೊಬ್ಬ ನಗರದಲ್ಲಿ ಮನೆ ಮಾಡಿದ್ದಾರೆ. ಇವಾಗ ಇನ್ನೊಬ್ಬ ಅಣ್ಣ ತಮ್ಮ ಮಧು ಅಣ್ಣವ್ರದ್ದು ಈ ಕಡೆ, ಅಕ್ಕ ಅವ್ರದ್ದು ಈ ಕಡೆ, ಇಬ್ಬರು ಒಂದೇ ಕಡೆ ಮನೆ ಮಾಡಿದ್ದಾರೆ. ಮನೆ ಶಿವಮೊಗ್ಗದಲ್ಲೇ ಇರ್ತಾರೆ ಅವರು, ಅಲ್ಲಿ ಬೆಂಗಳೂರು ಹೋಗೋದು ಸುಳ್ಳು. ಇವಾಗ ಅವ್ರು ಗೆದ್ದರೆ ಶಿವಮೊಗ್ಗದಲ್ಲೇ ಇರೋದು, ಶಿವಮೊಗ್ಗ ಬಿಟ್ಟು ಎಲ್ಲೂ ಹೋಗಲ್ಲ. ಫೈಟ್ ಪ್ರಕಾರ ಈಗ ಈಶ್ವರಪ್ಪ ಅವರು ನಿಂತಿದ್ದಾರೆ, ಹಂಗಾಗಿ ಏನು ಹೇಳೋಕ್ಕಾಗಲ್ಲ. BJP ಕಾಂಗ್ರೆಸ್ ಫೈಟ್ ನಡೀತಾ ಇತ್ತು. ಈಗ BJP ಈಶ್ವರಪ್ಪ ಅದು ಮಾರ್ಕೆಟ್ ಇದೆ, ಇಲ್ಲಿ ಸ್ವಲ್ಪ ಗಟ್ಟಿ ಪಾರ್ಟಿನೇ. ಸೊ ಹಂಗಾಗಿ ಸ್ವಲ್ಪ ರಾಘವೇಂದ್ರ ಅವರು ಅಪೋಸಿಟ್ ನಿಂತಾರಲ್ಲ BJPಯಿಂದ, ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. BJPಗೆ ಒಂಚೂರು ಕಷ್ಟ ಆಗುತ್ತೆ, ರಾಘವೇಂದ್ರ ಅವರಿಗೆ ಒಂಚೂರು ಕಷ್ಟ ಆಗುತ್ತೆ, ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಯಾಕಂದರೆ ಒಂದು ಗಟ್ಟಿ ಪಾರ್ಟಿನೇ ಶಿವಮೊಗ್ಗದಲ್ಲಿ ಈಶ್ವರಪ್ಪ, ಹೆಚ್ಚು ಕಮ್ಮಿ ಆಗುತ್ತೆ. ಬಂಗಾರಪ್ಪನ ಮಗಳು ಅಂತ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ, ಹಂಗಾಗಿ ಅವ್ರಿಗೆ ಚಾನ್ಸ್ ಭಾಳ ಇದೆ. ಅದ್ರಲ್ಲಿ ಬೇರೆ ಈಶ್ವರಪ್ಪ ಮಧ್ಯದಲ್ಲಿ ಇದ್ದಾರೆ ಅಂದರೆ ಕಾಂಗ್ರೆಸ್ಸಿಗೆ ಭಾಳ ಚಾನ್ಸ್ ಇದೆ. 90% ಕಾಂಗ್ರೆಸ್. BJPದು ಇದೆ, ಬಟ್ ಈಶ್ವರಪ್ಪ ನಿಂತಿರಲ್ಲ, ಸೊ ಈಶ್ವರಪ್ಪ ಗಟ್ಟಿ ಪಾರ್ಟಿನೇ. ಡ್ಯಾಮೇಜ್ ಆಗುತ್ತೆ, 1 ಲಕ್ಷ ಅಂತೂ ಹೋಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.